ಕೇವಲ 7ರಿಂದ 10 ನಿಮಿಷದಲ್ಲಿ ಯಾವ ರೀತಿ ಸೂಪರಾಗಿ ಸಲೂನ್ಗೆ ಹೋಗ್ದೇ ಹೇರ್ನ ಬ್ಲೋ ಡ್ರೈ ಮಾಡಿ ಹಾಗೂ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಅಗೋರೋ ಅವ್ರದ್ದು ವಾಲ್ಯುಮಿನೈಸರ್ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಲ್ಪ ಸಿರಮನ್ನು ನೀಟಾಗಿ ಎಲ್ಲ ಕೂದಲು ಭಾಗಕ್ಕೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸೆಕ್ಷನ್ ವೈಸು ನಾನು ಈ ರೀತಿ ತೆಗೆದುಬಿಟ್ಟು ಕ್ಲಿಪ್ಪನ್ನು ಹಾಕಿಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ. ಫಸ್ಟ್ ಬಂದು ಕೂಲ್, ಸೆಕೆಂಡ್ ಬಂದು ಹೀಟ್, ಥರ್ಡ್ ಬಂದು ಜಾಸ್ತಿ ಹೀಟ್ ಬರುತ್ತೆ. ಸೊ ಒಂದು ಸತಿ ಮಾಡಿಕೊಂಡ್ರೆ ಸಾಕು, ನಿಮಗೆ ತುಂಬ ಹೀಟಲ್ಲಿ ಮಾಡಿದಾಗ ಬೇಗನೆ ಸೆಟ್ ಆಗುತ್ತೆ, ಬಟ್ ಆದರೆ ಕೂದಲು ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ಆದಷ್ಟು ಸೆಟ್ಟಿಂಗ್ 1 ಅಥವಾ 2ನಲ್ಲೇ ಮಾಡ್ಕೊಳ್ಳಿ. ನೋಡಿ, ಸಣ್ಣ ಸಣ್ಣ ಸೆಕ್ಷನ್ನ ಈ ರೀತಿ ಸೆಕ್ಷನ್ನ ಡಿವೈಡ್ ಮಾಡ್ಕೊಳ್ತಾ ನೀಟಾಗಿ ನಾನು ಹೇರ್ನ ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಎಷ್ಟು ಬೇಗ ಆಗುತ್ತೆ ಅಂದರೆ ಕೇವಲ 7ರಿಂದ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಫೈನಲ್ ಲುಕ್ ನೋಡ್ಬೋದು ಹೇಗಿದೆ ಅಂತ. ನೀವು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿದ್ರೆ ನಿಮ್ಮ ಹೇರ್ ಸ್ಟೈಲ್ ಸುಮಾರು ಹಾಗೆ ಇರುತ್ತೆ. ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಿಜವಾಗ್ಲೂ ಸಲೂನ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತಿದೆ. ಖಂಡಿತವಾಗ್ಲೂ ಇದೊಂಥರ ಮ್ಯಾಜಿಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬಟ್ ಮೇಕ್ ಶೋರ್ ಕೂದಲನ್ನ ಹಿಟ್ಟಿಂದ ಕಾಪಾಡ್ಕೊಳ್ಳೋಕೆ ಸಿರಮ್ ಅನ್ನ ಯೂಸ್ ಮಾಡೋದು ಮರಿಬೇಡಿ.